ಮಿನುಗುವ ಕಪ್ಪೆಚಿಪ್ಪಿನ ರಹಸ್ಯ. ಒಂದು ದಿನ ಮಧ್ಯಾಹ್ನ ಬಿಸಿಲಿನಲ್ಲಿ ಅಭಿಮನ್ಯು, ಆದಿತ್ಯ ಮತ್ತು ಅದ್ವಿಕಾ ತಮ್ಮ ಹಳ್ಳಿಯ ಸಮೀಪವಿರುವ ಕಡಲತೀರದಲ್ಲಿ ಆಟವಾಡುತ್ತಿದ್ದರು. ಮರಳಿನಿಂದ ಕೋಟೆಗಳಲ್ಲನ್ನು ಮಾಡಿ ಅದರಲ್ಲಿ ಆಟ ಆಡುತ್ತಿದ್ದರು. ಅದ್ವಿಕಾ ಮರಳಿನಲ್ಲಿ ಒಂದು ವಸ್ತು ಮಿನುಗುತ್ತಿರುವುದನ್ನು ಗುರುತಿಸಿದಳು. ಅವಳು ಅದನ್ನು ಎತ್ತಿಕೊಂಡು ನೋಡಿದಾಗ ಅದು ಸುಂದರವಾದ ಕಪ್ಪೆ ಚಿಪ್ಪು ಆಗಿತ್ತು. ಆದರೆ ಅವರು ನೋಡಿದ ಬೇರೆ ಕಪ್ಪೆ ಚಿಪ್ಪಿನಂತೆ ಇರದೆ ಭಿನ್ನವಾಗಿತ್ತು. ಇದು ಸೂರ್ಯನ ಬೆಳಕಿನಲ್ಲಿ ಕಾಮನಬಿಲ್ಲಿನ ಬಣ್ಣಗಳಿಂದ ಮಿನುಗುತ್ತಿತ್ತು. ಇದ್ದಕ್ಕಿದ್ದಂತೆ ಕಪ್ಪೆ ಚಿಪ್ಪು ಹೊಳೆಯಲು ಪ್ರಾರಂಭಿಸಿತು ಮತ್ತು ಒಂದು ನಿಗೂಢ ಧ್ವನಿ ಅದರಿಂದ ಪ್ರತಿಧ್ವನಿಸಿತು. ಸಮುದ್ರದ ದಡದಲ್ಲಿ ಸೂರ್ಯನ ಮಾರ್ಗವನ್ನು ಅನುಸರಿಸಿ ಮತ್ತು ಹತ್ತಿರದ ನಿಧಿಯನ್ನು ಅನ್ವೇಷಿಸಿ ಎಂದು ಆ ಕಪ್ಪೆ ಚಿಪ್ಪು ಹೇಳಿತು. ಈ ಸವಾಲಿನಿಂದ ಉತ್ಸುಕರಾದ ಮೂವರು ಸ್ನೇಹಿತರು ಮಾಂತ್ರಿಕ ಕಪ್ಪೆ ಚಿಪ್ಪು ನೀಡಿದ ಸುಳಿವುಗಳನ್ನು ಅನುಸರಿಸಿ ಸಾಹಸಕ್ಕೆ ಮುಂದಾದರು. ಅದೇ ದಾರಿಯನ್ನು ಅನುಸರಿಸಿ ಅವರು ಕಡಲತೀರದ ಉದ್ದಕ್ಕೂ ನಡೆದರು. ಆದಿತ್ಯ ವಿಚಿತ್ರವಾದ ಬಂಡೆಯೊಂದನ್ನು ಗಮನಿಸಿದನು. ಅದರ ಮೇಲೆ ವಿಚಿತ್ರವಾದ ಕೆತ್ತನೆಗಳಿದ್ದವು. ನೋಡಿ, ಇದು ಮುಂದಿನ ಸುಳಿವು ಇರಬೇಕು ಎಂದು ಉದ್ಗರಿಸಿದನು. ಅವರು ಬಂಡೆಯನ್ನು ಎಚ್ಚರಿಕೆಯಿಂದ ನೋಡಿದಾಗ ಗುಪ್ತ ಮಾರ್ಗವು ಕಾಣಿಸಿಕೊಂಡಿತು. ಅದು ಅವರನ್ನು ರಹಸ್ಯ ಗುಹೆಯೊಳಗೆ ಕರೆದೊಯ್ಯಿತು. ಗುಹೆಯ ಗೋಡೆಗಳು ವಜ್ರಗಳಂತೆ ಹೊಳೆಯುತ್ತಿದ್ದವು ಮತ್ತು ಅದರ ಒಳಗೆ ಹಳೆಯ ಮರದ ಪೆಟ್ಟಿಗೆಯೊಂದನ್ನು ಅವರು ನೋಡಿದರು. ಅಭಿಮನ್ಯು ಅದನ್ನು ನಿಧಾನವಾಗಿ ತೆರೆದನು. ಅದರಲ್ಲಿ ಒಂದು ನಕ್ಷೆ ಮತ್ತು ಸಣ್ಣ ಹೊಳೆಯುವ ವಜ್ರವಿತ್ತು. ನಕ್ಷೆಯು ಮತ್ತೊಂದು ಸುಳಿವನ್ನು ತೋರಿಸಿತು. ಅದರ ಪಕ್ಕದಲ್ಲಿ ನಕ್ಷತ್ರದೊಂದಿಗೆ ತೆಂಗಿನ ಮರದ ಚಿತ್ರವಿತ್ತು. ಮೂವರು ಮಕ್ಕಳು ಮರವನ್ನು ಹುಡುಕುತ್ತಾ ಬೀಚ್ಗೆ ಓಡಿಹೋದರು. ಅದ್ವಿಕಾ ತೆಂಗಿನ ಮರವನ್ನು ಮೊದಲು ಗುರುತಿಸಿದಳು ಮತ್ತು ಆ ಮರದ ಹತ್ತಿರ ಹೋದರು. ಅಲ್ಲಿ ಅವರು ಇನ್ನೂ ಹೆಚ್ಚಿನ ವಜ್ರವನ್ನು ಮತ್ತು ಒಂದು ಕಾಗದದ ಚೀಟಿಯನ್ನು ನೋಡಿದರು. ಆ ಚೀಟಿಯಲ್ಲಿ ಹೀಗೆ ಬರೆದಿತ್ತು: ನಿಜವಾದ ನಿಧಿ, ಸ್ನೇಹ ಮತ್ತು ಧೈರ್ಯ. ಈ ಕಥೆಯನ್ನು ಹಂಚಿಕೊಳ್ಳಿ ಮತ್ತು ಮ್ಯಾಜಿಕ್ ಶಾಶ್ವತವಾಗಿ ಉಳಿಯುತ್ತದೆ. ಮರೆಯಲಾಗದ ಸಾಹಸವನ್ನು ಅನುಭವಿಸಿದ್ದೇವೆ ಎಂದು ತಿಳಿದ ಮಕ್ಕಳು ನಕ್ಕರು ಮತ್ತು ಸಂತೋಷದಿಂದ ಕುಣಿದಾಡಿದರು. ಅವರು ತಮ್ಮ ಶೌರ್ಯ ಮತ್ತು ಸಾಹಸದ ನೆನಪಾಗಿ ಹೊಳೆಯುವ ವಜ್ರಗಳನ್ನು ಇರಿಸಿಕೊಳ್ಳಲು ನಿರ್ಧರಿಸಿದರು. ಸೂರ್ಯನು ಸಮುದ್ರದ ಮೇಲೆ ಅಸ್ತಮಿಸುತ್ತಿದ್ದಂತೆ ಅವರು ನೀರಿನ ಬಳಿ ಒಟ್ಟಿಗೆ ಕುಳಿತು ಆಕಾಶವು ಕಿತ್ತಳೆ ಮತ್ತು ಗುಲಾಬಿ ಬಣ್ಣದ ಛಾಯೆಗಳನ್ನು ನೋಡುತ್ತಾ ತಮ್ಮ ಮುಂದಿನ ಸಾಹಸದ ಕನಸು ಕಾಣುತ್ತಿದ್ದರು.